ಹಸಿರು ಬೆಟ್ಟಗಳ ನಡುವೆ ಇರುವ ಚಿಕ್ಕ ಹಳ್ಳಿ. ರಾಮಯ್ಯ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನಿಗೆ ರವಿ ಎಂಬ ಚಿಕ್ಕ ಮಗನಿದ್ದ. ರವಿ ತುಂಬಾ ಚುರುಕು, ಕಲ್ಪನೆ ಶಕ್ತಿ ತುಂಬಿದ ಹುಡುಗ. ಅವರ ಮನೆ ಮಣ್ಣಿನ ಗೋಡೆಗಳು ಹೊತ್ತಿಗೆ ಹೊತ್ತಿಗೆ ಹೊಗೆಯಾಡುವ ಚಿಕ್ಕ ಅಡುಗೆಮನೆ, ಆದರೆ ಮನಸ್ಸು ಮಾತ್ರ ದೊಡ್ಡದು. ರಾಮಯ್ಯ ದಿನವೂ ಬೆಳಗ್ಗೆಯೇ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಬಿಸಿಲಿನಲ್ಲೂ ಮಳೆಯಲ್ಲಿ ಕೂಡ ದುಡಿಯುತ್ತಿದ್ದ. ಆದರೆ ವರ್ಷಕ್ಕೆ ವರ್ಷ ಮಳೆ ಸರಿಯಾಗಿ ಬಾರದ ಕಾರಣ ಬೆಳೆ ಚೆನ್ನಾಗಿ ಬರಲಿಲ್ಲ. ಹಣದ ಕೊರತೆ ಇದ್ದರೂ ರಾಮಯ್ಯ ತನ್ನ ಮಗ ಓದಿ ದೊಡ್ಡವನಾಗಬೇಕು ಎಂಬ ಕನಸು ಕಾಣುತ್ತಿದ್ದ. ರವಿ ಶಾಲೆಗೆ ಹೋಗುವಾಗ ಹಳೆಯ ಬ್ಯಾಗ್, ಒರಟಾದ ಚಪ್ಪಲಿ, ಆದರೆ ಮುಖದಲ್ಲಿ ಸದಾ ನಗು. ಅವನಿಗೆ ಕಾರ್ಟೂನ್ ಚಿತ್ರಗಳು ಬಿಡಿಸುವುದು ತುಂಬಾ ಇಷ್ಟ. ಪುಸ್ತಕದ ಕೊನೆ ಪುಟಗಳಲ್ಲಿ ಚಿಕ್ಕ ರೈತರು, ಹಸುಗಳು, ಟ್ರ್ಯಾಕ್ಟರ್ಗಳ ಚಿತ್ರಗಳನ್ನು ಬಿಡಿಸುತ್ತಿದ್ದ. ಶಿಕ್ಷಕರು ಅವನ ಚಿತ್ರಗಳನ್ನು ನೋಡಿ ಆಶ್ಚರ್ಯಪಟ್ಟು, ರವಿ, ನೀನು ತುಂಬಾ ಪ್ರತಿಭಾವಂತ ಎಂದು ಹೊಗಳುತ್ತಿದ್ದರು. ಒಮ್ಮೆ ಶಾಲೆಯಲ್ಲಿ ನನ್ನ ಕನಸು ಎಂಬ ಸ್ಪರ್ಧೆ ನಡೆಯಿತು. ಎಲ್ಲ ಮಕ್ಕಳು ಡಾಕ್ಟರ್, ಪೊಲೀಸ್, ವಿಜ್ಞಾನಿ ಆಗಬೇಕು ಎಂದು ಹೇಳಿದರು. ರವಿ ಮಾತ್ರ ನಿಂತು, ನಾನು ರೈತನ ಮಗು, ನಾನು ದೊಡ್ಡ ಕಾರ್ಟೂನ್ ಕಲಾವಿದನಾಗಿ ರೈತರ ಜೀವನವನ್ನು ಜಗತ್ತಿಗೆ ತೋರಿಸಬೇಕು ಎಂದನು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಆ ರಾತ್ರಿ ಮನೆಗೆ ಬಂದು ರವಿ ತನ್ನ ತಂದೆಗೆ ತನ್ನ ಕನಸನ್ನು ಹೇಳಿದ. ರಾಮಯ್ಯ ಕಣ್ಣೀರು ಹಾಕಿದರೂ ಅದು ದುಃಖದ ಕಣ್ಣೀರು ಅಲ್ಲ, ಅದು ಹೆಮ್ಮೆ ಕಣ್ಣೀರು. ಮಗ, ನಾವು ಬಡವರಾಗಿರಬಹುದು, ಆದರೆ ನಿನ್ನ ಕನಸು ದೊಡ್ಡದು, ಅದನ್ನು ಸಾಧಿಸು ಎಂದನು. ಕೆಲ ದಿನಗಳ ನಂತರ ಹಳ್ಳಿಯಲ್ಲಿ ಭಾರಿ ಮಳೆ ಬಂತು. ರಾಮಯ್ಯ ತುಂಬಾ ಬೇಸರಗೊಂಡ. ಅದನ್ನು ನೋಡಿ ರವಿ ಒಂದು ಕಾರ್ಟೂನ್ ಚಿತ್ರ ಬಿಡಿಸಿದ. ಮಳೆ ನೀರಿನಲ್ಲಿ ನಿಂತು ಹೋರಾಡುತ್ತಿರುವ ರೈತ, ಆದರೆ ಅವನ ಹಿಂದೆ ಉದಯಿಸುವ ಸೂರ್ಯ. ಆ ಚಿತ್ರವನ್ನು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಕಳುಹಿಸಿದರು. ಕೆಲ ವಾರಗಳ ನಂತರ ಫಲಿತಾಂಶ ಬಂತು. ರವಿ ಮೊದಲ ಬಹುಮಾನ ಗೆದ್ದಿದ್ದ. ಅವನ ಚಿತ್ರ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಜನರು ರೈತರ ಕಷ್ಟವನ್ನು ಹೊಸ ದೃಷ್ಟಿಯಿಂದ ನೋಡಲು ಆರಂಭಿಸಿದರು. ರವಿಗೆ ನಗರದಲ್ಲಿ ಉದಲು ವಿದ್ಯಾರ್ಥಿ ವೇತನವೂ ದೊರಕಿತು. ವರ್ಷಗಳು ಕಳೆದವು. ರವಿ ದೊಡ್ಡ ಕಾರ್ಟೂನ್ ಕಲಾವಿದನಾದ. ಅವನ ಚಿತ್ರಗಳಲ್ಲಿ ಸದಾ ರೈತರ ಕಥೆಗಳು, ಅವರ ಹೋರಾಟ, ಅವರ ನಗು ಕಾಣುತ್ತಿತ್ತು. ಅವನು ಗಳಿಸಿದ ಮೊದಲ ಹಣದಿಂದ ತನ್ನ ಹಳ್ಳಿಯಲ್ಲಿ ಒಂದು ಗ್ರಂಥಾಲಯ ಮತ್ತು ಮಕ್ಕಳಿಗೆ ಚಿತ್ರಕಲೆ ತರಗತಿಯನ್ನು ಆರಂಭಿಸಿದ. ಒಂದು ದಿನ ವೇದಿಕೆಯಲ್ಲಿ ಮಾತನಾಡುತ್ತಾ ರವಿ ಹೇಳಿದ, ನಾನು ಬಡ ರೈತನ ಮಗು, ಆದರೆ ನನ್ನ ತಂದೆಯ ಪರಿಶ್ರಮ ಮತ್ತು ನನ್ನ ಕನಸುಗಳು ನನ್ನನ್ನು ಇಲ್ಲಿ ತಂದವು. ರಾಮಯ್ಯ ಪ್ರೇಕ್ಷಕರ ಮಧ್ಯೆ ಕುಳಿತು ಹೆಮ್ಮೆಯಿಂದ ಮಗನನ್ನು ನೋಡುತ್ತಿದ್ದ. ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.